ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರಾವಣಿ ಮನೆಗೆ ಬಂದಿರತಕ್ಕಂತಹ ನಂದಿನಿಯಮ್ಮನ ಸುಳಿವು ವಿಜಯಾಂಬಿಕಾಗೆ ಸಿಕ್ಕೇ ಬಿಡ್ತಾ. ವಿಜಯಾಂಬಿಕಾ ಹೂತು ಹೋಗಿದ್ದ ಎಲ್ಲ ಸತ್ಯಗಳು ಕೂಡ ಹೊರಗಡೆ ಬಂತ. ವಿಜಯಾಂಬಿಕಾ ಕರ್ಮಕಾಂಡ ಬಟ ಬಯಲಾಗೆ ಬಿಡ್ತಾ. ಏನಾಯ್ತು ಏನು ಕತೆ? ಪೃಥ್ವಿ ಸಾವು ನಿಜಕ್ಕೂ ಸುಳ್ಳ? ಹಾಗಿದ್ರೆ ಪೃಥ್ವಿ ಸತ್ತೇ ಇಲ್ವಾ? ಬದುಕಿ ವಾಪಸ್ ಬರ್ತಾರಾ? ಏನಾಯ್ತು ಏನು ಕತೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸುಬ್ಬು ಶ್ರಾವಣಿಯನ್ನು ಟಾರ್ಗೆಟ್ ಮಾಡಿದಂಥ ವಿಜಯಾಂಬಿಕಾ ಇಂದ್ರಾಣಿಗೆ ಇಲ್ಲಿ ವರಾಗೆ ಕಾಟ ಕೊಡೋದ್ರ ಮುಖಾಂತರ ಇಲ್ಲಿ ಸುಬ್ಬು ಶ್ರಾವಣಿ ವಿಲ್ವಲ ಅಂತ ಒದ್ದಾಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ವರದನ ಕೆಲಸವನ್ನು ಕಿತ್ಕೊಂಡಂತಹ ವಿಜಯಾಂಬಿಕಾ ಇಲ್ಲಿ ವರಾನ ಬದುಕನ್ನು ಅಲ್ಲುಲ್ಲ ಕಲ್ಲುಲ್ಲ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇವರ ಮಾತನ್ನು ಕೇಳ್ಕೊಂಡಂತಹ ಇಂದ್ರಾಣಿ ಇಲ್ಲಿ ವರ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗಬಾರ್ದು, ನನ್ನ ಮಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದಮೇಲೆ ಇವಳು ಕೆಲ್ಸಕ್ಕೆ ಯಾಕೆ ಹೋಗಬೇಕು, ಆಮೇಲೆ ನಾನೇ ದುಡಿತಿದ್ದೀನಿ ಅನ್ನುವ ಅಹಂಕಾರ ಬೆಳೆಯುತ್ತೆ, ನನ್ನ ಮಗನ ತಾತ್ಸಾರ ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ಇವಳು ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಮೊದಲಲ್ಲಿ ಯಾರೂ ಒಪ್ಕೊಳ್ಳೋದಿಲ್ಲ, ಬಟ್ ವರಾನೇ ಒಪ್ಕೊಂಡ್ಬಿಡ್ತಾಳೆ ಮನೇಲಿರುವುದಕ್ಕೆ. ಯಾಕಂದರೆ ಇಲ್ಲಿ ಇಂದ್ರಾಣಿ ನಾನು ಮನೆ ಬಿಟ್ಟು ಹೋಗ್ಬಿಡ್ತೇನೆ, ನಾನು ಸತ್ತೋಗ್ಬಿಡ್ತೇನೆ, ಹಾಗೆ ಹೀಗೆ ಅಂತ ಹೇಳಿ ಹೆದರಿಸ್ಬಿಡ್ತಾರೆ. ಮನೆ ಸುಸಿಯಾಗಿ ಬಂದು ಅತ್ತೆಯನ್ನು ಮನೆಯಿಂದ ಆಚೆ ಕಳಿಸಿದ್ಲು ಅನ್ನೋ ಆಪಾದನೆ ಬೇಡ ಅಂತ ಯೋಚನೆ ಮಾಡಿದಂಥವರ ಅಷ್ಟು ಕಷ್ಟಪಟ್ಟು ತಗೊಂಡಂಥ ಕೆಲಸವನ್ನು ಕೂಡ ಬಿಡೋಕೆ ರೆಡಿ ಆಗ್ತಾಳೆ. ಆದರೆ ವರದಂಗೆ ತನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟು ಕೆಲಸ ತಗೊಂಡಿದ್ದಾಳೆ, ಅವ್ರ ಮನೆಯವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಇವಳನ್ನ ಓದಿಸೋದಕ್ಕೆ ಅನ್ನೋ ಅರಿವಿರೋದ್ರಿಂದಾಗಿ ಇಲ್ಲಿ ವರನ್ನ ಕೆಲಸಕ್ಕೆ ಕಳಿಸ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ವರ ನಿನ್ನ ಕೆಲಸಕ್ಕೆ ಹೋಗು, ನಿನ್ನೆಲ್ಲ ಕೆಲಸವನ್ನು ಕೂಡ ಮನೆಯಲ್ಲಿ ನಾನು ಮತ್ತು ಶ್ರೀವಲ್ಲಿ ನೋಡ್ಕೋತೀವಿ, ಜೊತೆಗೆ ಅಮ್ಮಂಗೂ ಕೂಡ ಗೊತ್ತಾಗೋದಿಲ್ಲ, ಗೊತ್ತಾಗೋ ಸಮಯ ಬಂದಾಗ ನೋಡೋಣ, ಕ್ಷಮೆ ಕೇಳಿದ್ರೆ ಆಯಿತು ಅಂತ ಹೇಳಿ ವರದ ಹೇಳ್ಕೊಟ್ಟಿದ್ದಾರೆ. ಈ ಕಡೆ ವರ ಇಷ್ಟ ಇಲ್ಲದಿದ್ರು ಕೂಡ ಗಂಡ ಫೋರ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತದ್ದಾರೆ. ಈ ಕಡೆ ಇಂದ್ರಾಣಿಯವರು ವರಂಗೆ ಕಾಟ ಕೊಡಬೇಕು ಅನ್ನೋ ಕಾರಣಕ್ಕೆ ಪಲ್ಯ, ರೊಟ್ಟಿ, ಚಟ್ನಿ ಎಲ್ಲವನ್ನ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಸಮಯದಲ್ಲಿ ಇಷ್ಟೆಲ್ಲ ಮಾಡೋದು ಹೇಗಪ್ಪ ಅಂತ ಹೇಳಿ ವರ ತಲೆ ಕೆಡಿಸ್ಕೊಂಡಿದ್ರೆ ಆಲ್ರೆಡಿ ಅಲ್ಲಿ ವರದವರು ರೊಟ್ಟಿ ಹಿಟ್ಟನ್ನೇ ಕಲಸಿ ಚಟ್ನಿ ರುಬ್ಬೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ವರ ಬಂದಿದೆ, ಏನ್ರಿ ಆಲ್ರೆಡಿ ಇದನ್ನೆಲ್ಲ ಮಾಡಿಬಿಟ್ರ, ಆಮೇಲೆ ಅತ್ತೆ ಗೊತ್ತಾದರೆ ಏನು ಮಾಡೋದು, ಇನ್ನೂ ಕೂಡ ಪಲ್ಯ ಎಲ್ಲ ಮಾಡಬೇಕು ಅಂತಿದ್ದಾಗೆ ನಾನು ಎಲ್ಲ ಕೂಡ ನೋಡ್ಕೋತೀನಿ, ನೀನು ಸುಮ್ಮನೆ ಕೆಲ್ಸಕ್ಕೆ ಹೊರಡು ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಂದ್ರಾಣಿಯವ್ರು ಬಂದಿದೆ, ಏನಿದು ಏನೋ ಹೊಸ ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ಯಾ, ಏನು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗಿದೆಯಾ ಅಂತ. ಅಯ್ಯೋ ಅಮ್ಮ, ಅವಳು ಅಷ್ಟೊಂದು ಸೀರೆ ತೊಗೊಂಡಿಲ್ಲಲ್ವ, ಸುಮ್ಮನೆ ವೇಸ್ಟ್ ಆಗ್ತಿತ್ತು, ಅದೇ ಕಾರಣಕ್ಕೆ ನಾನೇ ಉಟ್ಕೋ ಅಂತ ಹೇಳಿದೆ ಅಂತ ಹೇಳಿ ಶ್ರೀವಲ್ಲಿ ಹೇಳ್ತಾರೆ. ಸರಿ ಆಯಿತು, ಆದಷ್ಟು ಬೇಗ ನೀನು ತೊಗೊಂಡು ಬಾ. ಹೌದು, ಗಂಡ ಹೆಂಡ್ತಿಗೆ ಏನು ಕೆಲಸ ಇಲ್ಲಿ, ಅಡುಗೆ ಮಾಡಬೇಕಾದ್ರೂ ಜೊತೆಯಲ್ಲಿ ಅಂತ ಹೇಳ್ತಿದ್ರೆ, ಅಮ್ಮ ನೀರು ಕುಡಿಯೋಕೆ ಬಂದಿದ್ದೆ, ನಾನು ಹೋಗ್ತೀನಿ ಈಗ ಅಂತ ವರದ ಹೇಳ್ತಾರೆ. ನಂತರ ಈ ಕಡೆ ಇಂದ್ರಾಣಿಯವರು ಬೇಗ ತೊಗೊಂಡು ಬಾ ತಿಂಡಿನ ಅಂತ ಹೇಳಿ ಹೊರಗಡೆ ಹೋಗಿ ಕುತ್ಕೋತಾರೆ. ಈ ಕಡೆ ಹೋಗು ಶ್ರೀವಲ್ಲಿ ಅಮ್ಮನ ಮಾತಾಡಿಸ್ತಿರು, ನೀನು ವರ ಕೆಲ್ಸಕ್ಕೆ ಹೋಗು ಅಂತ ಹೇಳಿ ವರದವರು ವರನ ಕೆಲಸಕ್ಕೆ ಕಳಿಸ್ತಿದ್ದಾರೆ. ಇತ್ತ ಕಡೆ ಅಮ್ಮನ ನಿಜಕ್ಕೂ ಕೂಡ ಮಿಸ್ ಮಾಡ್ಕೋತಂತಹ ಶ್ರಾವಣಿ ಪಾಲಿಗೆ ಅಮ್ಮನ ಪ್ರೀತಿ ಸಿಕ್ಕಿದೆ. ಉತ್ತರ ಕರ್ನಾಟಕದ ಹೆಣ್ಮಗಳಾಗಿ ಆ ಮನೆಗೆ ನಂದಿನಿಯಮ್ಮ ಜಾನಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಪದ್ದು ಮತ್ತು ಸುಬ್ಬುಗ್ ಬಿಟ್ಟು ಬೇರೆ ಯಾರಿಗೂ ಕೂಡ ಆಕೆ ನಂದಿನಿ ಅಂತಕ್ಕಂಥ ವಿಷಯ ಗೊತ್ತೇ ಇಲ್ಲ. ಈ ಕಡೆ ತನ್ನ ತಾಯಿಯನ್ನೇ ಅಮ್ಮ ಅಂತ ಹೇಳಿನೇ ಕರೀತಿದ್ದಾಳೆ ಶ್ರಾವಣಿ, ಬಟ್ ಅವಳಿಗೆ ಅದು ನನ್ನ ನಿಜವಾದ ತಾಯಿ ಅನ್ನೋದು ಕೂಡ ಗೊತ್ತಿಲ್ಲ. ಇಲ್ಲಿ ಶ್ರಾವಣಿಗೆ ತುಂಬ ಚಂದ ಎಣ್ಣೆ ಹಾಕಿರ್ತಾರೆ ನಂದಿನಿಯಮ್ಮ, ಅದನ್ನು ನೋಡಿದ್ರೆ ಎಲ್ಲರೂ ಕೂಡ ಕೊಂಡಾಡ್ತಿದ್ದಾರೆ, ಎಷ್ಟು ಚಂದ ಎಣ್ಣೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕೂದಲೆಲ್ಲ ಸಾಫ್ಟ್ ಆಗಿದೆ ಅಂತ. ಅದೇ ಕಾರಣಕ್ಕೆ ಶ್ರಾವಣಿ ಇದನ್ನೆಲ್ಲ ಮಾಡಿದ್ದು ಜಾನಕಿ ಅಮ್ಮ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಅನುಮಾನ ಶುರು ಆಗಿಬಿಟ್ಟಿದೆ ಕಾಂತವ್ರಿಗೆ, ಯಾಕೆ ಶ್ರಾವಣಿಯನ್ನು ಇಷ್ಟು ಕಾಳಜಿ ಮಾಡ್ತಿದ್ದಾರೆ ಈ ಜಾನಕಿ ಅಮ್ಮ, ಏನಿರ್ಬೋದು ಇದ್ರ ಕತೆ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಗಂಡಂಗೂ ಕೂಡ ಹೇಳಿದ್ದಾರೆ, ತಾವು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಇದರ ನಡುವೆ ಸುಬ್ಬು ಜಾನಕಿ ಅಮ್ಮನಿಂದ ಅಡುಗೆ ಮಾಡಿಸಿ ಶ್ರಾವಣಿಗೆ ತಿನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನನಗೆ ರೊಟ್ಟಿ ಮತ್ತು ಎಣ್ಗಾಯಿ ಗೊಜ್ಜು ತಿನ್ನಬೇಕು ಅನಿಸ್ತದೆ ಅಂದಾಗ ಪದ್ದು ಅವರು ಹೊರಗಡೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಪ್ಪ ನನಗೆ ಮನೆಯಲ್ಲೇ ತಿನ್ನಬೇಕು ಅನಿಸ್ತದೆ ಅಂದಾಗ ನಂದಿನಿ ಅಮ್ಮ ನಾನು ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಹೋಗಿ ಮಾಡ್ತೀನಿ ಅಂತ ಅಡುಗೆ ಮನೆಯಲ್ಲಿ ಹೋಗಿ ರೊಟ್ಟಿನ ರೆಡಿ ಮಾಡ್ತಿದ್ದಾರೆ, ಎಣ್ಗಾಯಿ ಪಲ್ಯವನ್ನು ಕೂಡ ಮಾಡಿದ್ದಾರೆ. ನಂತರ ಸುಬ್ಬು ಅಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನನ್ನ ಮಗಳಿಗೆ ತಿನ್ನಿಸ್ಬೇಕು ಅನ್ನೋ ಆಸೆ ಆಗ್ತಿದೆ ಸುಬ್ಬು ಅಂತ ಹೇಳಿದಾಗ ಅಮ್ಮವ್ರೆ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ, ಅನುಮಾನ ಬರುತ್ತಲ್ವ ಅಂತ ಹೇಳಿ
ಸುಬ್ಬು ಹೇಳ್ತಾರೆ. ಬಟ್ ಆದರೂ ಕೂಡ ನಂದಿನಿ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೂ ಕೂಡ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಶ್ರಾವಣಿಗೆ ನಾನು ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ನೆಲ್ ಪಾಲಿಶನ್ನು ಕೊಡ್ತಾರೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಖುಷಿಯಿಂದ ನೆಲ್ ಪಾಲಿಶನ್ನು ಹಚ್ಕೋತಾಳೆ ಶ್ರಾವಣಿ. ಈ ಕಡೆ ನಂದಿನಿ ಅಮ್ಮ ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ, ಈ ಕಡೆ ನೆಲ್ ಪಾಲಿಶ್ ಹಚ್ಚಿದ್ದೀನಿ ಅಂತ ಶ್ರಾವಣಿ ಹೇಳಿದಾಗ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಶ್ರಾವಣಿಗೆ ನಂದಿನಿ ಅಮ್ಮನೇ ತಿಂಡಿಯನ್ನು ತಿನ್ನಿಸ್ತಿದ್ದಾರೆ. ಇತ್ತ ಕಡೆ ವಿಜಯಾಂಬಿಕಾ ತಲೆ ಕೆಟ್ಟು ಹೋಗಿದೆ. ಹೇಗೆ ಸಾಧ್ಯ, ನಂದಿನಿ ಮತ್ತೆ ವಾಪಸ್ ಬರುವುದಕ್ಕೆ ನಾನೇ ಅವಳ ಕತೆ ಮುಗಿಸಿದ್ದೀನಿ, ಹೇಗಪ್ಪ ಬಂದವಳು ಎಲ್ಲಿ ಹೋದ್ಲು ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಅಷ್ಟರಲ್ಲಿ ಮದನ್ ಅಲ್ಲಿಗೆ ಬಂದಿದೆ. ಏನು ಮಮ್ಮಿ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಸುಮ್ಮನೆ ಹೊರಟೋಗು ಮದನ್ನ, ನನ್ನ ತಲೆ ಕೆಟ್ಟು ಹೋಗಿದೆ, ನನ್ನ ಎಷ್ಟು ವಿಷಯಗಳು ನಿನಗೆ ಗೊತ್ತಿಲ್ಲ ಅಂದಾಗ ನನಗಿವತ್ತು ಗೊತ್ತಾಗಲೇಬೇಕು. ಅದು ಯಾಕೆ ನೀನು ಏನೇನೋ ಮಾಡ್ತಾ ಇದೆಯಾ, ನಾನು ನೀನು ಜೊತೆಯಾಗಿ ಸೇರ್ಕೊಂಡು ಮಾಡಿಲ್ಲ ಅಂದರೆ ಯಾವುದೂ ಕೂಡ ಸಕ್ಸೆಡ್ ಆಗೋದಿಲ್ಲ, ಸುಮ್ಮನೆ ಹೇಳು ಏನು ಮಾಡಿದ್ಯಾ, ಯಾಕೆ ಈ ರೀತಿ ಒದ್ದಾಡ್ತಾ ಇದೆಯಾ ಅಂತ ಹೇಳಿ ಮದನ್ ಕೇಳಿದಾಗ ಇನ್ನು ಮುಂದೆ ಯಾವುದೇ ರೀತಿ ಸತ್ಯವನ್ನು ಮುಚ್ಚಿಡೋಕ್ಕಾಗೋದಿಲ್ಲ. ನೋಡು ಮದನ್ನ, ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ನಂದಿನಿ ಅಂತ ಹೇಳ್ತಾರೆ. ನಂದಿನಿ ಅಂದರೆ ಶ್ರಾವಣಿ ಅಮ್ಮ ಅಲ್ವಾ ಅಂತ ಮದನ್ ಕೇಳಿದ್ದಕ್ಕೆ ಹೌದು ಶ್ರಾವಣಿ ಅಮ್ಮ ನಂದಿನಿ, ಅವಳು ಈ ಮನೇಲಿದ್ಲು, ನನ್ನ ಕೈಯಾರೆ ನಾನೇ ಅವಳನ್ನ ಸಾಯಿಸಿದೆ, ಆದರೆ ಹೇಗೆ ಬಂದ್ಲು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಏನು ಒಮ್ಮೆ ಹೇಳ್ತಿದ್ಯಾ ನೀನು, ನಂದಿನಿ ಅವ್ರನ್ನ ಸಾಯಿಸಿದ್ಯಾ, ನಂದಿನಿ ಅವರು ಮತ್ತೆ ಬದುಕಿ ವಾಪಸ್ ಬಂದಿದ್ದಾರೆ ಅಂತ ಮದನ್ ಕೇಳಿದ್ದಕ್ಕೆ ಹೌದು, ಇಷ್ಟು ದಿನ ಈ ಮನೆಯಲ್ಲಿ ಡೈಟಿಷಿಯನ್ ಆಗಿ ಜಾನಕಿ ಅಂತ ಇದ್ಲಲ್ವಾ ಅವಳೇ ನಂದಿನಿ, ನಾನೇ ನನ್ನ ಕೈಯಾರೆ ಸಾಯಿಸಿದ್ದೆ, ಆದರೆ ಅವಳು ಹೇಗೆ ಬಂದ್ಲು ಅಂತಾನೆ ಗೊತ್ತಿಲ್ಲ ಅಂದಾಗ ಏನು ಮೊದಲೇ ಹೇಳಬೇಕಿತ್ತಲ್ವ, ಹೇಳಿದ್ರೆ ನಾನೇ ಅವಳ ಕಥೆಯನ್ನೇ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿದಾಗ ಅಷ್ಟು ಸುಲಭ ಅಲ್ಲ ಮದನ್, ನಾನು ಅಷ್ಟೆಲ್ಲ ಟ್ರೈ ಮಾಡಿ ಮುಗಿಸಿದ್ದು ಮತ್ತೆ ಬದುಕಿ ವಾಪಸ್ ಬಂದಿದ್ದಾಳೆ ಅಂದರೆ ಖಂಡಿತ ತುಂಬಾ ಡೇಂಜರ್ ಇದೆ ಅಂತ ವಿಜಯಾಂಬಿಕಾ ಹೇಳ್ತಾರೆ. ನಿಮ್ಮಮ್ಮ ಎಷ್ಟು ಸತ್ಯಗಳು ನಿನಗೆ ಇನ್ನೂ ಕೂಡ ಗೊತ್ತಿಲ್ಲ, ಸಾಲಿಗ್ರಾಮದಲ್ಲಿ ಇರಬೇಕಿದ್ರೆ ಇಲ್ಲಿ ನಂದಿನಿ ಓಡಿ ಹೋದ್ಲು ಅಂದಾಗ ನಾನೇ ಹೋಗಿ ಅಲ್ಲಿ ಯಜಮಾನ್ರನ್ನ ನಿಮ್ಮ ಪ್ರೀತಿಯ ಉಸಿರಿಗೆ ಉಸಿರಾದಂಥ ಮಗಳೇ ಇಲ್ಲ ಅಂದಮೇಲೆ ನಿಮ್ಮ ಉಸಿರು ಯಾಕಿರಬೇಕು ಅಂತ ಹೇಳಿ ಅವರ ಉಸಿರನ್ನೇ ನಿಲ್ಲಿಸ್ತವಳು ನಾನು. ತದನಂತರ ಇಲ್ಲಿ ನಂದಿನಿ ಕಥೆಯನ್ನು ಮುಗಿಸ್ತವಳು ನಾನು. ಇವತ್ತು ವೀರು ಅವನ ಮನಸ್ಸಲ್ಲಿ ವಿಷದಂಥ ಬೀಜವನ್ನು ಬಿತ್ತಿ ಇವತ್ತು ಹೆಮ್ಮರವಾಗಿ ಅದನ್ನು ಬೆಳೆಸಿದ್ದೀನಿ. ಆದರೆ ಇವತ್ತು ಆ ನಂದಿನಿ ಮತ್ತೆ ಬದುಕಿ ವಾಪಸ್ ಬಂದಿದ್ದಾಳೆ, ನನಗೆ ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿಜಯಾಂಬಿಕಾ ಒದ್ದಾಡಬೇಕಿದ್ರೆ ಈ ಕಡೆ ಮದನ್ ಏನಾದರೂ ಆ ನಂದಿನಿ ಬಂದು ಸತ್ಯ ಹೇಳಿಬಿಟ್ರೆ ವೀರು ಮಾವನ ಹತ್ರ ಏನು ಮಾಡೋದಮ್ಮ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಆಕೆ ಹೇಳು ಸತ್ಯವನ್ನು ವೀರು ನಂಬೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ವೀರು ಮನಸ್ಸಲ್ಲಿ ನಾನು ಬಿತ್ತಿರೋ ಬೀಜ ಹೆಮ್ಮರವಾಗಿ ಬೆಳೀತದ. ಆದರೆ ಇದನ್ನೆಲ್ಲ ನಂಬಬೇಕು ಅಂದರೆ ಖಂಡಿತವಾಗ್ಲೂ ಸತ್ತೋಗಿರೋ ಪೃಥ್ವಿ ಬದುಕಿ ವಾಪಸ್ ಬರಬೇಕಾಗುತ್ತೆ. ಆದರೆ ಆ ಪೃಥ್ವಿ ಕೂಡ ಬದುಕಿಲ್ಲ, ನಾನೇ ಅವನ ಕಥೆಯನ್ನು ಕೂಡ ಮುಗಿಸಿದ್ದೀನಿ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಿದ್ದಾರೆ. ನಂದಿನಿ ಎಲ್ಲಿದ್ದಾಳೆ ಹುಡುಕಬೇಕು ಅಂತಿರ್ಬೇಕಿದ್ರೇ ಇತ್ತ ಕಡೆ ನಂದಿನಿ ಅಮ್ಮಂಗೆ ಶ್ರಾವಣಿ ಮತ್ತು ಸುಬ್ಬು ಸಂಸಾರ ಶುರುವಾಗಿಲ್ಲ ಅಂತ ಗೊತ್ತಾಗುತ್ತೆ. ನನಗೆ ಜಾತಕ ಹೇಳಕ್ಕೆ ಬರುತ್ತೆ ಅಂತ ಹೇಳೋದ್ರ ಮುಖಾಂತರ ಸುಬ್ಬು ಶ್ರಾವಣಿ ಇನ್ನೂ ಸಂಸಾರ ಶುರು ಮಾಡಿಲ್ಲ, ಈಗ ಒಳ್ಳೆಗಳಿಗೆ ಬಂದಿದೆ ಅಂತ ಹೇಳಿ ಅವರಿಬ್ಬರನ್ನ ಕೂಡ ನಂದಿನಿ ಅಮ್ಮ ಒಂದು ಮಾಡ್ತಿದ್ದಾರೆ. ಇತ್ತ ಕಡೆ ವಿಜಯಾಂಬಿಕಾಗೆ ನಂದಿನಿ ಅಮ್ಮ ಶ್ರಾವಣಿ ಮನೇಲಿದ್ದಾರೆ ಅನ್ನೋ ವಿಷಯ ತಿಳಿದಿದೆ. ಇತ್ತ ಕಡೆ ವಿಜಯಾಂಬಿಕಾ ಹುದುಕಿ ಹೋಗಿದ್ದಂಥ ಸತ್ಯಗಳು ಒಂದೊಂದಾಗಿ ವೀರು ಅವರ ಮುಂದೆ ಬಯಲಾಗ್ತಾ. ಹಾಗಿದ್ರೆ ಇಲ್ಲಿ ವೀರು ಅವರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಟ್ರ ವಿಜಯಾಂಬಿಕಾ ಹಳೆಯ ಕತೆಗಳು, ಹಳೆಯ ಹಿಸ್ಟ್ರಿ ಎಲ್ಲವೂ ಕೂಡ ವೀರು ಮುಂದೆ ತೆರೆದುಕೊಳ್ತಾ ಪೃಥ್ವಿ ಸತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ವಿಜಯಾಂಬಿಕಾ. ಬಟ್ ವೀರು ಅವರು ಅವರನ್ನು ಬದುಕಿಸಿ ವಾಪಸ್ ಮನೆಗೆ ಕರ್ಕೊಂಡು ಬಂದರೆ ಏನಾಗಿರ್ಬೋದು, ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.